ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಹೆವಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹೆವಿ ಅಂತ ಏನಲ್ಲ, ನಾರ್ಮಲ್ ಆಗಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈ ಥರ ರೌಂಡ್ ಬೀಡ್ಸ್, ಇದು ಒಂಥರ ಬ್ರೈಡಲ್ ಲುಕ್ ಕೊಡುವಂಥ ಬೀಡ್ಸ್. ಈ ಬೀಡ್ ಅಂದರೆ ನಾವು ಯಾವುದೇ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಡಿಸೈನ್ಗೆ. ಆಮೇಲೆ ಈ ಥರ ತೊಗೋಬೋದು, ಅಥವಾ ಈ ಥರ ಫ್ಲವರ್ ಬೀಡ್ಸ್ನ ತೊಗೋಬೋದು. ನೋಡಿ, ಇದು ತೊಗೋಬೋದು, ಅಥವಾ ಸ್ಟಾರ್ ಫ್ಲವರ್ ಬೀಡ್ಸ್ ಬರುತ್ತೆ, ಅದು ತೊಗೋಬೋದು. ಅದ್ರ ಜೊತೆಗೆ ನೋಡಿ, ಈ ಥರ ಮೀಡಿಯಮ್ ಸೈಜ್ನ ಬೀಡ್ ತೊಗೊಂಡಿದ್ದೀನಿ. ಬನ್ನಿ ಇವತ್ತು ಡಿಸೈನ್ನ ಸ್ಟಾರ್ಟ್ ಮಾಡೋಣ. 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ 2 ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ಸ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು 4 ಚೈನ್, 1 2 3 4 ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಸೀರೆನ ಉಲ್ಟಾ ಸೀದಾ ಭಾಗ ನೋಡಿಕೊಂಡು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ, ಜಿಗ್ಜಾಗ್ ಪಕ್ಕದಲ್ಲೇ ಲಾಕ್ ಮಾಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲಾಂದರೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ನಾನು 3 ಟೈಮ್ಸು 4 ಚೈನ್ಸ್ ಹಾಕಿದ್ದೀನಿ. ನೋಡಿ, 4 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು, ನಾನು ಆಗಲೇ ಏನು ತೋರಿಸ್ದೆ ನೋಡಿ, ಈ ಥರ ಆದರೂ ತೊಗೋಬೋದು ನೀವು. ಅಥವಾ ಆ ಥರ ನಾನು ಆಗಲೇ ಇನ್ನೊಂದು ಏನು ತೋರಿಸಿದ್ದೀನಿ ಫ್ಲವರ್ ಬೀಡು, ಅದನ್ನು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ನಿಮಗೆ ಸ್ಯಾಂಪಲ್ಗೆ ಅಂತ ಎರಡನ್ನೂ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಹಾಕುವಾಗ ಯಾವುದಾದ್ರೂ ಒಂದನ್ನು ಮಾತ್ರ ತೊಗೊಳ್ಳಿ. ನೋಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕು. ಈಗ ಬಟ್ಟೆಗೆ ಕೂಡ ಲಾಕು. ನೋಡಿ, ಬಟ್ಟೆ ಕೂಡ ಲಾಕ್ ಆದಮೇಲೆ ಇಲ್ಲಿ ಚೈನ್ಸ್ ಹಾಕೊಳ್ಳೋಣ. 1 2 3 4 5 6 7 8 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನೋಡಿ, ಸ್ವಲ್ಪ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಬೀಡ್ ಪಕ್ಕದಲ್ಲಿ ಇಲ್ಲಿ ಲಾಕ್ ಏನಿದೆ ಅಲ್ವಾ, ಈ ಲಾಕ್ ಮೇಲೆ ಈ 8 ಚೈನ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಈ 4 ಚೈನ್ಗೆ 4 ಚೈನ್, 1 2 3 4 ಚೈನ್ಗೆ 4 ಚೈನ್ ಹಾಕಿ ನೋಡಿ, ಅದರದ್ದೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಅದರದ್ದೇ ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ, ಬಟ್ಟೆನ ಸೀದಾ ಮಾಡ್ಕೋತೀನಿ. ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ನೋಡಿ 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ಈ 8 ಚೈನ್ ಏನು ಹಾಕಿದ್ದೀವಿ ಈ ಬೀಡ್ ಹಿಂದ್ಗಡೆ, ಇದರೊಳಗಡೆಯಿಂದ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಟೋಟಲ್ ಈ ಆರ್ಚ್ ಫುಲ್ಲು ನಾವು ಇದೇ ಥರ ತ್ರಿಬಲ್ ಕ್ರೋಶಸ್ನ ಫಿಲ್ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈ ಫಸ್ಟ್ ಸ್ಟೆಪ್ಪಲ್ಲೇ ನಮಗೆ ಆರ್ಚು ಬಂದುಬಿಡುತ್ತೆ. 2 ಸ್ಟೆಪ್ಪಲ್ಲಿ ಡಿಸೈನ್ ಇದೆ. ಫಸ್ಟ್ ಸ್ಟೆಪ್ಪು ಆರ್ಚ್ ಬರುತ್ತೆ, ಸೆಕೆಂಡ್ ಸ್ಟೆಪ್ಪು ಇನ್ನು ಬೀಡ್ ವರ್ಕ್ ಎಲ್ಲ ಬರುತ್ತೆ. ನೋಡಿ, ನಾನು ಇದೇ ಥರ ಈಗ ತ್ರಿಬಲ್ ಕ್ರೋಶಸ್ನ ಫಿಲ್ ಮಾಡ್ತೀನಿ ಆರ್ಚ್ ಮುಗಿಯೋವರೆಗೂ. ಆಮೇಲೆ ಹೇಳ್ತೀನಿ ಎಷ್ಟು ಮಾಡಬೇಕು ಅಂತ, ಫಿಲ್ ಮಾಡಿಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡಿ, ನಾನು ಈ 8 ಚೈನ್ ಒಳಗಡೆ 20 ತ್ರಿಬಲ್ ಕ್ರೋಶಸ್ನ ಫಿಲ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ ಫಿಲ್ ಮಾಡಿ ಆದಮೇಲೆ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 1 2 3 4 ಚೈನ್ ಆಗಿದ ತಕ್ಷಣ ಕರೆಕ್ಟಾಗಿ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. 4 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ. ನೋಡಿ, ಎಷ್ಟು 4 ಚೈನ್ ಹಾಕಬೇಕು ಅಂತ ಈಗ ಹೇಳ್ತೀನಿ ನಾನು. 1 2 3 4 ಟೈಮ್ಸ್ ನಾನು 4 ಚೈನ್ಸ್ನ ಹಾಕಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ 4 ಚೈನ್ ಹಾಕಿದ್ವಲ್ವ, ಒಂದು 4 ಚೈನು ಈ ವರ್ಕ್ಗೆ ಹೋಗುತ್ತೆ, ಆರ್ಚ್ ಮಾಡೋದಕ್ಕೆ 2 ಮಾತ್ರ ಉಳಿಯುತ್ತೆ. ಈಗ ಇಲ್ಲಿ ಈ ಕಡೆ ಭಾಗದಲ್ಲಿ ನಾವು 4 ಚೈನ್ಸ್ನ ಹಾಕಿದ್ದೀನಿ.
ಈ ಆರ್ಚನ್ನ ಫಿಲ್ ಮಾಡಿಬಿಟ್ಟು ಇಲ್ಲೇನು ಚೈನ್ ಹಾಕಿಲ್ಲ ಫ್ರೆಂಡ್ಸ್, ನಾವು ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾತ್ರ ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 2 3 4 ಚೈನ್ 4 ಟೈಮ್ಸು 4 ಚೈನ್ಸ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ನೋಡಿ ಈ ಥರ ಬೀಡನ್ನ ತೊಗೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣವೇ ಮತ್ತು ಇದು ಕೂಡ ಬೀಡ್ ಲಾಕು, ಬಟ್ಟೆಗೆ ಕೂಡ ಲಾಕು. ಫ್ರೆಂಡ್ಸ್ ಇದು ಸ್ಯಾಂಪಲ್ ಆಗಿರೋದ್ರಿಂದ ನಾನು 2 ಆರ್ಚ್ಗಳನ್ನ ಮಾತ್ರ ತೋರಿಸ್ತೀನಿ. ಈಗ ನೋಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ 8 ಚೈನ್ಸ್ 1 2 3 4 5 6 7 8 ಚೈನ್ಸ್ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲೇನು ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ ಒಳಗಡೆ ಲಾಕು, ಆಮೇಲೆ ಈ 4 ಚೈನ್ಗೆ 4 ಚೈನ್. ಸ್ವಲ್ಪ ಸ್ಪೀಡಾಗಿ ಹಾಕೋಕ್ಕೋದ್ರೆ ಈ ಥರ ಸ್ಕಿಪ್ ಆಗಿಬಿಡುತ್ತೆ ಆಗಾಗ. ನೋಡಿ 4 ಚೈನ್ಗೆ 4 ಚೈನ್ ಹಾಕಿ ಅದೇ ಲಾಕ್ ಮೇಲೇ ಲಾಕು. ಅಷ್ಟೇ ಫ್ರೆಂಡ್ಸ್. ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಈಗ ಇಲ್ಲಿಂದನೇ ತ್ರಿಬಲ್ ಕ್ರೋಶೆನ ಮಾಡಬೇಕು. ನೋಡಿ 2 ಟೈಮ್ಸ್ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಬೀಡ್ ಹಿಂದ್ಗಡೆ ಇರೋಂಥ 8 ಚೈನ್ಗೆ ನಾವು ತ್ರಿಬಲ್ ಕ್ರೋಶೆನ ಫಿಲ್ ಮಾಡಬೇಕು. ಆ್ಯಸ್ ಯೂಶುವಲ್ ಆಗಿ ನಾವು ಫಸ್ಟ್ ಆರ್ಚ್ನ ಯಾವ ಥರ ಫಿಲ್ ಮಾಡಿದ್ದೀವಲ್ವ ಅದೇ ಥರ. ಸೊ ನೋಡಿ ಫುಲ್ ಲೆಂತ್ ಆಗಿಬಿಡುತ್ತೆ, ನಾನು ಅದಕ್ಕೆ ಇದನ್ನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ. ಇದನ್ನು ಯಾವ ಥರ ಫಿಲ್ ಮಾಡ್ಕೊಂಡಿದ್ದೀವೋ ಅದೇ ಥರ ಫಿಲ್ ಮಾಡಬೇಕು. ಆಮೇಲೆ ಮತ್ತೆ 4 ಚೈನ್ ಮಧ್ಯದಲ್ಲಿ, ಆಮೇಲೆ ಬೀಡು 4 ಚೈನ್ ಮಧ್ಯದಲ್ಲಿ ಬೀಡ್ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು 2 ಆರ್ಚ್ಗಳನ್ನ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ನಲ್ಲಿ ಈ ಥರ 2 ಟೈಮ್ಸ್ 4 ಚೈನ್ ಬರೋ ಥರ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ಸತಿ ಬರಲ್ಲ, ಎಕ್ಸ್ಟ್ರಾನೂ ಬರುತ್ತೆ ಅಥವಾ ಕಡಿಮೆನೂ ಬರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನಾವು ಇಷ್ಟು ದೂರದಲ್ಲಿ ಇರಬೇಕಾದ್ರೆ ನಮಗೆ ಒಂದು ಅಂದಾಜು ಸಿಗುತ್ತೆ ಎಷ್ಟು ಬರ್ಬೋದು, ಅಲ್ಲಿಗೆ ಯಾವ ಥರ ಆರ್ಚ್ ಬರುತ್ತಾ ಚೈನ್ಸ್ ಬರುತ್ತಾ ಅಂತ ಒಂದು ಅಂದಾಜು ಸಿಗುತ್ತೆ. ಆವಾಗ ನೋಡಿಕೊಂಡು ನೀವು ಸ್ವಲ್ಪ ಚೈನ್ಸ್ನ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಕರೆಕ್ಟಾಗಿ ಬರುತ್ತೆ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನೋಡಿ ನಾನು ರೋಸ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಟೈಮ್ಸ್ ಏನು ಲಾಕ್ ಮಾಡಿದ್ದೀವಲ್ವ ಇದರೊಳಗಡೆ ಒಂದು ಸರ್ತಿ ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕ್ಕೊಂಡು ಇದೇ 4 ಚೈನ್ಗೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ಗೆ 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಈ 4 ಚೈನ್ಗೂ ಕೂಡ 4 ಚೈನ್, ಮತ್ತು ಇದೇ ಲಾಕ್ ಮೇಲೇ ಲಾಕು ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ನೋಡಿ ಒಂದು ಚೈನ್ ಹಾಕ್ಕೊಂಡು ಈಗ ಇಲ್ಲಿ ನಾನು ಆಗಲೇ ಏನು ತೋರಿಸ್ದೆ ಅಲ್ವಾ, ಈ ಮೀಡಿಯಮ್ ಸೈಜ್ನ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಎಕ್ಸ್ಟ್ರಾ 1 ಚೈನ್, ಅಥವಾ ಬೀಡ್ ಆದಮೇಲೆ 2 ಚೈನ್ಸ್ ಅಂತ ಆದರೂ ನೀವು ಅಂದ್ಕೊಳ್ಳಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಬೇಸ್ ಲೈನ್ಗೆ ಹಾಕಿರೋಂಥ 4 ಚೈನ್, ಇದು ಫಸ್ಟ್ ಒಂದು ಕಾಣಿಸ್ತಾ ಇರೋದು ನೋಡಿ, ಇದೆರಡು 4 ಚೈನ್ಸು. ಆಮೇಲೆ ಇದು ಒಂದು ತ್ರಿಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ. ಆವಾಗ ಇಲ್ಲಿ ನಾವು ಈ ಬೇಸ್ ಲೈನ್ 2 4 ಚೈನ್ ಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು 3ನೇ ಗ್ಯಾಪಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ನೋಡಿ ಬೀಡ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡಾದಮೇಲೆ ಈ ಬೇಸ್ ಲೈನ್ 4 ಚೈನ್ನ ಬಿಡಿ ಒಂದು, ಆಮೇಲೆ ಒಂದು ತ್ರಿಬಲ್ ಕ್ರೋಶೆ ಕೂಡ ಬಿಡಿ. ಟೋಟಲಾಗಿ 1 2 ಚೈನ್ಸ್ನ ಬಿಟ್ಟು ನೋಡಿ ಥರ್ಡ್ ಗ್ಯಾಪಲ್ಲಿ ಹೋಗ್ಬಿಟ್ಟು ನಾವು ಥ್ರೆಡ್ನ ತಂದು ಇದನ್ನು ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಅದರ ಪಕ್ಕದಲ್ಲಿರೋ 2 ಕಂಬಗಳ ಮಧ್ಯೆ ಹೋಗಿಬಿಟ್ಟು ಮತ್ತೆ ಒಂದು ಸತಿ ಲಾಕು, ಆಮೇಲೆ ಕೂಡ ಪಕ್ಕದಲ್ಲಿರೋ ಕಂಬದೊಳಗಡೆ ಹೋಗ್ಬಿಟ್ಟು ಲಾಕು. ಈಗ ಒಂದು ಚೈನ್ ಮತ್ತು ಒಂದು ಬೀಡ್ ಇನ್ಸರ್ಟು, ಒಂದು ಬೀಡ್ ಇನ್ಸರ್ಟು, ಒಂದು ಬೀಡ್ ಲಾಕು, ಒಂದು ಚೈನು. ಆಮೇಲೆ ನೋಡಿ 2 ಚೈನ್ಸ್ನ ಬಿಡಬೇಕು, 2 ತ್ರಿಬಲ್ ಕ್ರೋಶೆನ ಬಿಡಬೇಕಾಗುತ್ತೆ ನಾವು. 1 ನೋಡಿ ಇದು 1, ಇಲ್ಲಿ 2 ಬಿಟ್ಬಿಟ್ಟು 2ನೇ ತ್ರಿಬಲ್ ಕ್ರೋಶೆ ಒಳಗಡೆ ನಾವು ಲಾಕ್ ಮಾಡಬೇಕು. ನೋಡಿ ಒಂದು ತ್ರಿಬಲ್ ಕ್ರೋಶೆ ಬಿಟ್ಬಿಟ್ಟು 2ನೇ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಅದಾದಮೇಲೆ 2 ಸತಿ ತ್ರಿಬಲ್ ಕ್ರೋಶೆ ಒಳಗಡೆ ಸುಮ್ಮನೆ ಲಾಕ್ ಮಾಡ್ಕೋಬೇಕು. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ನನ್ನ ವರ್ಕ್ ನೋಡಿ ಅರ್ಥ ಆಗುತ್ತೆ.
ನಾನು ಹೇಗೆ ವರ್ಕ್ ಮಾಡ್ತೀನಿ, ಎಲ್ಲೆಲ್ಲಿ ವರ್ಕ್ ಮಾಡ್ತೀನಿ ಅಂತ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಬೀಡ್ ಲಾಕ್ ಆದಮೇಲೆ ಎಕ್ಸ್ಟ್ರಾ ಮತ್ತೆ 2 ತ್ರಿಬಲ್ ಕ್ರೋಶೆಗಳ ಮಧ್ಯೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಿದ್ದೀನಿ ಈ ಥರ. ಮತ್ತು ಈಗ ಒಂದು ಚೈನ್ ಮತ್ತು ಒಂದು ಬೀಡ್ ಇನ್ಸರ್ಟು, ಆಮೇಲೆ ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ 2 ಸತಿ ಚೈನು. ಆಮೇಲೆ ಈಗ ನೋಡಿ, ಒಂದನ್ನು ಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆನ ಬಿಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕು. ಲಾಕ್ ಆದಮೇಲೆ ಈಗ ಮತ್ತೆ ಎಕ್ಸ್ಟ್ರಾ 2 ಸತಿ ತ್ರಿಬಲ್ ಕ್ರೋಶೆ ಒಳಗಡೆ ನಾವು ಲಾಕ್ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶೆನ ಮಾಡಬೇಕಾಗುತ್ತೆ. ನೋಡಿ, ಮತ್ತೆ ಈಗ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ನೋಡಿ, ಇನ್ಸರ್ಟ್ ಮಾಡಿ 2 ಚೈನ್ ಮತ್ತು ಇಲ್ಲಿ ಕೂಡ ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ಪಕ್ಕದಲ್ಲಿರೋ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಆಮೇಲೆ 2 ಸತಿ ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕು. ನೋಡಿ, ಈಗ ಮತ್ತೆ ಒಂದು ಚೈನ್, ಕೊನೆಯದಾಗಿ 5ನೇ ಬೀಡ್ ಕೂಡ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ 2 ಚೈನ್. ನೋಡಿ, ಕೊನೆಯ ಬೀಡ್ ಏನಿದೆ ಅಲ್ವಾ, ನೋಡಿ ಈ ಕೊನೆಯ ಬೀಡನ್ನ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶಸ್ ಇರುತ್ತೆ ಇನ್ನೂ, ಬಟ್ ನಾವು ಅಲ್ಲಿ ಲಾಕ್ ಮಾಡೋದು ಬೇಡ. ನೋಡಿ, ಇನ್ನೂ 3 ತ್ರಿಬಲ್ ಕ್ರೋಶಸ್ ಇರುತ್ತೆ, ಬಟ್ ಇದನ್ನು ನಾವು ಇಲ್ಲಿ ಕೊನೆಗೆ ಇಲ್ಲಿ ಏನು ಲಾಕ್ ಮಾಡಿರ್ತೀವಲ್ವ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ಸ್ ಹಾಕ್ಕೊಂಡು ನೋಡಿ, ಇಲ್ಲಿ ನಾವೇನು ಮಧ್ಯದಲ್ಲಿ ಸಿಂಗಲ್ ಕ್ರೋಶಸ್ ಮಾಡ್ತಾ ಬಂದಿದ್ದೀವಿ. ನೋಡಿ, ಇಲ್ಲಿ 3 ಸಿಂಗಲ್ ಕ್ರೋಶಸ್ ಇರುತ್ತೆ. ಅಲ್ಲಿ ಮಧ್ಯದಲ್ಲಿರೋ ಈ ಹೋಲ್ಗೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಮಧ್ಯದಲ್ಲಿ ಇರೋ ಈ ಹೋಲ್ಗೆ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 5 ಚೈನ್. ನೋಡಿ, ಮಧ್ಯದಲ್ಲಿ ಇರೋ ಸಿಂಗಲ್ ಕ್ರೋಶೆಗೆ ಲಾಕು. ಅಗೇನ್ 5 ಚೈನ್. ಮತ್ತು ಮಧ್ಯದಲ್ಲಿ ಇರೋ ಸಿಂಗಲ್ ಕ್ರೋಶೆಗೆ ಲಾಕು. ಮತ್ತು 5 ಚೈನ್. 1 2 3 4 5. ಇದೇ ಥರ 5 ಬೀಡ್ಸ್ ಮೇಲೇನು 5 ಬೀಡ್ಸ್ನ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ತಾ ಬರಬೇಕು. ನೋಡಿ, 1 2 3 4 ಚೈನ್ಸ್ ಆಗಿದೆ. 5 ಚೈನ್ ಹಾಕ್ಕೊಂಡು ನೋಡಿ, ಕೊನೆಯದಾಗಿ ಇಲ್ಲೇನು ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೂ ಕೂಡ ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ, 1 2 3 ಚೈನ್ಸ್ ಹಾಕ್ಕೊಂಡು ಇದೇ ಈ 5 ಚೈನ್ ಏನು ಹಾಕ್ತಾ ಬಂದಿದ್ದೀವಲ್ಲ ಆ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಸ್ವಲ್ಪ ಈ ಥರ ಟೈಟಾಗಿ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಮತ್ತು 3 ಚೈನ್, ಇದೇ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಲಾಕು. ಮತ್ತು 3 ಚೈನ್, ಇದೇ 5 ಚೈನ್ ಒಳಗಡೆ ಲಾಕು. ಸೊ ಟೋಟಲಿ 5 ಟೈಮ್ಸ್ ನಾವು ಈ ಥರ ಮಾಡಬೇಕಾಗುತ್ತೆ. ನೋಡಿ, 3 ಸತಿ ನಾನು ಮಾಡಿದ್ದೀನಿ, ಈಗ 4ನೇ ಸತಿ. ಇದೊಂಥರ ಪಿಕೌಟ್ ಥರ ಡಿಸೈನ್, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಎಲ್ಲ ಮುಗಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈಗ 5th ಟೈಮ್ ಕೂಡ ನಾನು ಮಾಡಿ ಇದನ್ನು ಲಾಕ್ ಮಾಡಿದೆ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಬೀಡು ನೋಡಿ, ಇದನ್ನು ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಬೀಡ್ನ ಮೇಲೆ ಈ 5 ಚೈನ್ ಏನಿದೆ ಅಲ್ವಾ ಅಲ್ಲಿ ಹೋಗಿ ಇನ್ನೊಂದು ಸತಿ ಇದನ್ನು ಲಾಕ್ ಮಾಡ್ಕೊಡ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್, ಇದೇ 5 ಚೈನ್ ಒಳಗಡೆ ಲಾಕು. ತುಂಬಾ ಈಸಿ ಇದೆ ಡಿಸೈನು. ನಿಮ್ಗೆ ಏನಾದರೂ ಒಂದು ಆರ್ಚ್ ಮಾತ್ರ ಕನ್ಫ್ಯೂಸ್ ಆಗ್ಬೋದೇನೋ, ಬಟ್ ಒಂದು ಹಾಕಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬಿಡುತ್ತೆ ಮೆಥಡ್ ಹೇಗೆ ಹಾಕೋದು ಅಂತ. ತುಂಬ ಈಸಿ ಇದೆ, ತುಂಬ ಫಾಸ್ಟಾಗಿ ಕೂಡ ಮೂವ್ ಆಗುತ್ತೆ ಇದು ಡಿಸೈನು. ನೋಡಿ, ಅಗೇನ್ 3 ಚೈನ್ ಹಾಕ್ಕೊಳ್ಳೋದು, ಈ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡೋದು. ಮತ್ತು 3 ಚೈನ್ ಹಾಕೋದು, ಇದರೊಳಗಡೆ ಹೋಗ್ಬಿಟ್ಟು ಲಾಕ್ ಮಾಡೋದು.
ಅಷ್ಟೇ ಫ್ರೆಂಡ್ಸ್. ನೋಡಿ 1 2 3 4 ಆಯಿತು. ಈಗ ಇನ್ನೂ ಒಂದು ಸತಿ ಇದೊಂಥರ ಪಿಕೌಟ್ಸ್ ಥರ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನೀವು ಪರ್ಲ್ಸ್ ಹಾಕಿದರೂ ಕೂಡ ವೈಟ್ ಪರ್ಲ್ಸ್ ಏನು ಬರುತ್ತಲ್ವ ಫ್ರೆಂಡ್ಸ್, ಅದನ್ನು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೇ ಥರ ಈ 3 ಬೀಡ್ಸ್ ಮೇಲೆ ಕೂಡ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ, ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ, ಅದು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಈಗ ಈ ಸೆಕೆಂಡ್ ಬೀಡ್ ಮೇಲೆ ಕೂಡ 5 ಸತಿ ನಾವು ಈ ಥರ 3 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 5 ಚೈನ್ಗೆ ಹೋಗುವಾಗ ನೋಡಿ ಇದು ಫಿನಿಶ್ ಆಗಿದ ತಕ್ಷಣ ನೆಕ್ಸ್ಟ್ ಈ 5 ಚೈನ್ ಒಳಗಡೆ ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಫಿನಿಶ್ ಮಾಡಿದ್ದೀನಿ ಈ ಆರ್ಚ್ನ. ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲೆಲ್ಲ ಡಿಫ್ರೆಂಟಾಗಿ ಕಾಣಿಸುತ್ತೆ, ವೇರಿಯೇಷನ್ ಇದೆ ಡಿಸೈನಲ್ಲಿ. ಈಗ ನೋಡಿ ಕೊನೆಯ ಬೀಡ್ ಮೇಲೆ ಕೂಡ ನಾನು 5 ಟೈಮ್ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಲಾಕ್ ಕಾಣಿಸುತ್ತಲ್ವ ಫ್ರೆಂಡ್ಸ್, ನೋಡಿ ಈ ಲಾಕ್ ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಅದರೊಳಗಡೆ 5 ಟೈಮ್ಸ್ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದಮೇಲೆ ಇದು ಎಕ್ಸ್ಟ್ರಾ ಈ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಈ 4 ಚೈನ್ ಏನಿದೆ ಅಲ್ವಾ, ಈ 4 ಚೈನ್ಸ್ಗೆ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ನೋಡಿ 4 ಚೈನು ಮತ್ತು ಅದೇ ಲಾಕ್ ಮೇಲೆ ಲಾಕು, ಮತ್ತು 4 ಚೈನ್ ಲಾಕ್ ಮೇಲೆ ಲಾಕು, ಮತ್ತು 4 ಚೈನ್ ಲಾಕ್ ಮೇಲೆ ಲಾಕು. ಇದು ಮಧ್ಯದಲ್ಲಿ 4 ಚೈನ್ಸ್ ಯಾಕಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್, ಒಂದು ನಿಮಿಷ. ಈಗ ನೋಡಿ ಈ 3 ಟೈಮ್ಸು ಈ 4 ಚೈನ್ಸ್ ಮೇಲೆ 4 ಚೈನ್ಸ್ ಹಾಕ್ಕೊಂಡಾದ್ಮೇಲೆ ಈಗ ಮತ್ತೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡಬೇಕು ನಾವು. ನೋಡಿ ಬೀಡ್ ಹಾಕ್ಕೊಂಡಿದ್ದೀನಿ, ನೋಡಿ ಥ್ರೆಡ್ ಮಿಸ್ ಆಗಿರುತ್ತೆ. ಎಲ್ಲ ಥ್ರೆಡ್ಸ್ ಒಳಗಡೆ ನೀಟಾಗಿ ಬೀಡ್ ಇನ್ಸೆಟ್ ಮಾಡಿ, ಬೀಡ್ ಇನ್ಸೆಟ್ ಆದಮೇಲೆ ನೋಡಿ 1 ಚೈನ್ 2 ಚೈನ್ ಹಾಕ್ಕೊಂಡು ಫಸ್ಟ್ ಈ 4 ಚೈನ್ 2 ಇರುತ್ತೆ, ಅದನ್ನು ಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ಲಾಕ್ ಮಾಡ್ಕೋಬೇಕು. ಇದನ್ನು ಲಾಕ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಮತ್ತೆ ಪಕ್ಕದಲ್ಲಿರೋ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಸತಿ ಪಕ್ಕದಲ್ಲಿರೋ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನ್, ಮತ್ತೆ ಒಂದು ಬೀಡ್ ಹಾಕಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಮತ್ತೆ ಈಗ 1 ಚೈನ್ 2 ಚೈನ್, ಒಂದು ಡಬಲ್ ಕ್ರೋಶೆ, ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ಎರಡನೇ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ 2 ಟೈಮ್ಸು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿರೋ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಟ್ರಾ 2 ಟೈಮ್ಸ್. ನೋಡಿ ಈ ಥರ ಮಾಡಿಕೊಂಡು ಇದೇ ಥರ ಕಂಟಿನ್ಯೂ ಮಾಡಿ. ಫುಲ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಫುಲ್ಲು ಲೆಂತ್ ಆಗೋಗುತ್ತೆ. ಅದಕ್ಕೆ ಆ್ಯಸ್ ಯೂಶಲ್ ಆಗಿ ನೋಡಿ ಈ ಥರ ಇದೆಲ್ಲ 5 ಬೀಡ್ಸ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಬರಬೇಕು. ಎಲ್ಲ ಬೀಡ್ಸ್ ಮೇಲೂ 5 ಚೈನ್ ಹಾಕಬೇಕು. ಮಧ್ಯದಲ್ಲಿ ಇರೋ ಈ ಹೋಲ್ ಒಳಗಡೆ ನೋಡಿ, ಮಧ್ಯದಲ್ಲಿ ಕಾಣಿಸೋ ಈ ಹೋಲ್ ಒಳಗಡೆ ಲಾಕ್ ಮಾಡ್ತಾ ಬರಬೇಕು. ಬಂದಾದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಎವ್ರಿ 5 ಚೈನ್ ಒಳಗಡೆನೂ 3 ಚೈನ್ ಲಾಕ್ ಇದೇ ಥರ ಕಂಟಿನ್ಯೂ ಮಾಡಿ ಡಿಸೈನ ಫಿನಿಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫಿನಿಶ್ ಮಾಡಿದ್ದೀನಿ. ಈ ಥರ ಮಧ್ಯದಲ್ಲಿ ಏನು 4 ಚೈನ್ಸ್ 3 ಇದೆ ಅಲ್ವಾ, ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಬಿಟ್ಟು ಮಧ್ಯದಲ್ಲಿ ಇರೋ 4 ಚೈನ್ಗೆ ಈ ಥರ ಕುಚ್ಚನ್ನ ಕಟ್ಕೊಳ್ಳಿ. ಬಟ್ ನಾನಿಲ್ಲಿ ಸಿಂಪಲಾಗಿ ಕಟ್ಟಿದ್ದೀನಿ. ನೀವು 87 ದಾರನ ತೊಗೊಂಡ್ರೆ ಕಟ್ಟಿದರೆ ಅದು 160 ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಎಕ್ಸ್ಟ್ರಾ ಈ ಥ್ರೆಡ್ಸ್ನೆಲ್ಲ ಗಮ್ ಪೇಸ್ಟ್ ಮಾಡಿಬಿಡಿ. ನೋಡಿ ನಾನು ಮಧ್ಯದಲ್ಲಿ ಮಾತ್ರ ಕಟ್ಟಿ ತೋರಿಸ್ತಾ ಇದ್ದೀನಿ, ಎಂಡಿಂಗ್ನಲ್ಲೂ ಕಟ್ಟಿಲ್ಲ, ಸ್ಟಾರ್ಟಿಂಗ್ನಲ್ಲೂ ಕಟ್ಟಿಲ್ಲ. ಬಟ್ ಲುಕ್ ಮಾತ್ರ ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತ. 2 ಸ್ಟೆಪ್ಪಲ್ಲಿ ಈ ಥರ ಒಂದು ದೊಡ್ಡದಾಗಿ ಆರ್ಚ್ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಇದೆ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ವೇಳೆ ನೋಡಿ ನಿಮಗೆ ಈ ಥರ ಇದೇನಾದರೂ ಗ್ಯಾಪ್ ಕಾಣಿಸಿದ್ರೆ, ನೋಡಿ ಈ ಥರ ಗ್ಯಾಪ್ ಕಾಣಿಸಿದ್ರೆ ನೀವು ಇದನ್ನು ಸ್ವಲ್ಪ ಗಮ್ಮಿಂದ ಪೇಸ್ಟ್ ಮಾಡ್ಬೋದು ಈ ಥರ. ಅದಕ್ಕೆ ಸ್ವಲ್ಪ ಈ ಥರ ದೊಡ್ಡದಾಗಿರೋ ಬೀಡನ್ನ ತೊಗೊಂಡ್ರೆ ನೋಡಿ ಇದಕ್ಕೇನು ಅಷ್ಟೊಂದು ಗ್ಯಾಪ್ ಕಾಣಿಸ್ತಾ ಇಲ್ಲ, ಬಟ್ ಇದಕ್ಕೆ ಮಾತ್ರ ಈ ಥರ ಕಾಣಿಸ್ತಾ ಇದೆ. ಸೊ ಈ ಥರ ಬೀಡ್ಸ್ನ ತೊಗೊಳ್ಳಿ, ಅಥವಾ ಬೇರೆ ಬೀಡ್ಸ್ ತೊಗೊಂಡ್ರು ಕೂಡ ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ನ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ಗೆ ನಾವು 700 ಅಬೋ
800ವರೆಗೂ ನಾವು ಚಾರ್ಜ್ ಮಾಡ್ಬೋದು, 900 ಕೂಡ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ನ ಮಾಡಬೇಕಾಗುತ್ತೆ. ಇಷ್ಟೇ ಮಾಡಬೇಕು ಅಂತ ನಾವು ಪರ್ಟಿಕ್ಯುಲರಾಗಿ ಹೇಳೋದಕ್ಕೆ ಆಗೋದಿಲ್ಲ. ಸೊ ಗೊತ್ತಾಯ್ತಲ್ವಾ, ಡಿಸೈನ್ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಎರಡು ಸ್ಟೆಪ್ಪಲ್ಲಿ ಈ ಥರ ಡಿಸೈನ್ ಬಂದಿದೆ. ಇದೆಲ್ಲ ಪಿಕ್ಔಟ್ಸ್ ಒಂಥರ ಡಿಸೈನಲ್ಲಿ ವೇರಿಯೇಷನ್ ಹುಟ್ಟಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಸೊ ಮತ್ತೆ ನಾನು ಮುಂದೆ ಒಂದು ಒಳ್ಳೆ ಡಿಸೈನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ಆನ್ ದ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.